ಇಂಗ್ಲೀಷಲ್ಲಿ ಮಾತಾಡಬೇಕು ಅಥವಾ ಇಂಗ್ಲೀಷ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದರೆ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪಾಯಿಂಟ್ ದಟ್ ವಿಚ್ ಯು ನೀಡ್ ಈಸ್ ಗ್ರಾಮರ್. ಅದು ಎಲ್ಲರಿಗೂ ಗೊತ್ತು. ಸೆಕೆಂಡ್ ಥಿಂಗ್, ಸಿ ಗ್ರಾಮರ್ ಸ್ವಲ್ಪ ಬಂದಿದೆ, ಆಮೇಲೆ ಮಾತಾಡಬೇಕು ಇಲ್ಲ ಸ್ವಲ್ಪ ಕಲಿಬೇಕು ಅಂತಂದರೆ ಇಟ್ ಈಸ್ ವೊಕ್ಯಾಬ್ ದಟ್ ಇಟ್ ನೀಡ್ಸ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಯು ನೀಡ್ ವೊಕ್ಯಾಬ್ಲರಿ. ಈ ಎರಡು ಬಂದ್ರೇ ನಮಗೆ ಮೂರನೇದು ದಟ್ ಇಸ್ ಕಾಂಪ್ರಿಹೆನ್ಷನ್. ಕಾಂಪ್ರಿಹೆನ್ಷನ್ ಅಂದರೆ ಏನು? ನೀವು ವಾಟ್ ಇಸ್ ನ್ಯೂಸ್ ಪೇಪರ್ಸ್ ನೋಡ್ತೀರಾ, ಏನಾದರೂ ಮಾತಾಡಿದ್ರೆ, ಏನಾದರೂ ಕತೆ ಹೇಳಿದ್ರು ನಮಗೆ ಅರ್ಥ ಮಾಡ್ಕೋಬೇಕು ಅಂತಂದರೆ ಇದು ಬರಬೇಕು ಅಂತಂದರೆ ಈ ಎರಡರಲ್ಲಿ ನಾವು ಯು ಶುಡ್ ಬಿ ವೆರಿ ಸ್ಟ್ರಾಂಗ್ ಅಲ್ವಾ? ಎಸ್, ದ್ಯಾಟ್ ಈಸ್ ಇಟ್. ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪಾಯಿಂಟ್ ಆಫ್ ಯುವರ್ ಇಂಗ್ಲಿಷ್ ಚಾಪ್ಟರ್ಸ್, that is English grammar. We shall be studying English grammar with basics, root level in the basics tagondu how this grammar works is that what we are going to discuss. The second thing that which I wanted to tell you is all these videos whichever you are watching, you can watch these in 1.5x speed, if possible 2x speed also. It will save your time. And body mind retention ನಮಗೆ ಸ್ವಲ್ಪ ಜಾಸ್ತಿ ವಾಟ್ ಇಸ್ ದಿಸ್ ಬಾಡಿ ಮೈಂಡ್ ರಿಟೆನ್ಷನ್ ಅಂದರೆ ಈಗ ನೀವು ಬರೀತಾ ಇದ್ದೀವಿ ನೋಟ್ಸ್ ತಗೊಂಡು, ಆರ್ ಎಲ್ಸ್ ಇಫ್ ಯು ಟೇಕ್ ಅ ಗುಡ್ ಬುಕ್, ಟೇಕ್ ಅ ಫ್ರೆಶ್ ನ್ಯೂ ಬುಕ್, ಸ್ಟಾರ್ಟ್ ರೈಟಿಂಗ್, ವಾಟ್ ಎವರ್ ಯು ರೈಟ್ ಹಿಯರ್ ದ್ಯಾಟ್ ಇಟ್ ಹ್ಯಾಸ್ ಟು ಬಿ ಸೆಟಲ್ಡ್ ಇನ್ ಟು ಯೋರ್ ಮೈಂಡ್. ನಿಮ್ಮ ಮೈಂಡಲ್ಲಿ ಸೆಟ್ಲ್ ಆಗಬೇಕು. ದ್ಯಾಟ್ ವಿಲ್ ಆಲ್ಸೋ ಬಿ ಇನ್ಕ್ರೀಸ್ಡ್. ಬಟ್ ಎಸ್, ಫಸ್ಟ್ ಟೈಮ್ ನೋಡುವಾಗ ಡೋಂಟ್ ರೈಟ್ ಎನಿ ನೋಟ್ಸ್ ಬಿಕಾಸ್ ದೀಸ್ ಆರ್ ಪರ್ಪಸ್ಫುಲ್ಲಿ ಮೇಡ್ ನಾಟ್ ಟು ಗೋ ಇನ್ ಟು ಯೋರ್ ನೋಟ್ಸ್ but into your brain and then into your blood, right? So it has to go into each and every nerve of yours, and it is possible. Now the reasons for doing all these videos is ಒಂದು, ನೀವು ಗ್ರಾಮರ್ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ these are the videos. Second thing, if you are preparing for any competitive exams, ಯಾವುದಾದ್ರೂ ಸರಿ, ಸ್ಟೇಟ್ ಗೌರ್ಮೆಂಟ್, ಯು ಪಿ ಎಸ್ ಸಿ ಆರ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಬ್ಯಾಂಕ್ ಎಕ್ಸಾಮ್ಸ್, ಯಾವುದಾದ್ರೂ ಸರಿ, ಗ್ರಾಮರ್ ವಿಲ್ ಬಿ ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಅಲ್ವಾ? ಅದನ್ನ ನೋಡೋಣ. ಗ್ರಾಮರಲ್ಲಿ ಈಗ ಎಷ್ಟೊಂದು ವಿಡಿಯೋಸ್ಗಳು ನೋಡಿರ್ತೀರ ಅಲ್ವಾ? ನೀವೇನು, ನಾನೇ ನೋಡಿದ್ದೀನಿ. ಬಟ್ ಎಸ್, ವಾಟ್ ಮೇಕ್ಸ್ ಅಸ್ ಡಿಫರೆಂಟ್ ಈಸ್ ಆರ್ ಮೈಂಡ್ ಸಿಂಕ್ರೊನೈಸೇಷನ್. ಈಗ ನೀವೆಲ್ಲೋ ಕೂತ್ಕೊಂಡಿದ್ದೀರಾ, ನಾನು ಇಲ್ಲಿ ಕೂತ್ಕೊಂಡು ರೆಕಾರ್ಡ್ ಮಾಡಿದ್ದೀನಿ. ಬಟ್ ಎಸ್, ಒನ್ಸ್ ಬೋತ್ ಆಫ್ ಯೋರ್ ಮೈಂಡ್ಸ್ ಗೆಟ್ ಟ್ಯೂನ್ ಟು ಒನ್ ಫ್ರೀಕ್ವೆನ್ಸಿ, ಇಟ್ ಈಸ್ ಸೆಟ್ ಟು ಒನ್ ಫ್ರೀಕ್ವೆನ್ಸಿ, ದ್ಯಾಟ್ಸ್ ಇಟ್. ನಾವೇನು ಮಾತಾಡಿದ್ರು, ನಾನೇನು ಮಾತಾಡಿದ್ರು ನಿಮಗೆ ಈಸಿಯಾಗಿ ಅರ್ಥ ಆಗಬೇಕು, ಅದೇ ಬಂದ್ಬಿಡೋದು, ರೈಟ್? ಸೊ ಐ ಡೋಂಟ್ ವಾಂಟ್ ವಾಟ್ ಇಸ್ ದಿಸ್ ಸ್ಪೀಕ್ ಮೋರ್ ಅಬೌಟ್ ದಿಸ್. ಐ ವಾಂಟ್ ಟು ಡ್ವೆಲ್ ಇನ್ ಟು ದಿಸ್. ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಗ್ರಾಮರ್ ಆ್ಯಂಡ್ ದೀಸ್ ಸೆಷನ್ಸ್ ಆರ್ ನೋ ವಾಟ್ ಇಸ್ ದಿಸ್ ಸ್ಕ್ರ್ಯಾಪ್. ಇಟ್ ಈಸ್ ಆಲ್ ಕಂಪ್ಲೀಟ್ ಪ್ಯೂರ್ಲಿ ವಾಟ್ ಇಸ್ ದಿಸ್ ಕಂಟೆಂಟ್ ಬೇಸ್ಡ್, ರೈಟ್? ಗ್ರಾಮರ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ನಮ್ಗೆ ಗೊತ್ತಾಗಬೇಕು. ಬಟ್ ಬಿಫೋರ್ ದ್ಯಾಟ್ ಯು ನೀಡ್ ಟು ನೋ ಹೌ ಟು ಮಾಸ್ಟರ್ ಇನ್ ಇಂಗ್ಲೀಷ್ ಗ್ರಾಮರ್. ಹೇಗೆ ಮಾಸ್ಟರ್ ಮಾಡಬೇಕು ಅಂತಂದ್ರೆ ನಿಮ್ಗೆ ಗೊತ್ತಾಗಬೇಕು. ಈಗ ನಾನು ಐ ಆಮ್ ನಾಟ್ ಎ ಮೋಟಿವೇಶ್ನಲ್ ಸ್ಪೀಕರ್, ಐ ಆಮ್ ಜಸ್ಟ್ ಅ ವೆರಿ ಗುಡ್ ಟೀಚರ್, ದ್ಯಾಟ್ಸ್ ಇಟ್, ಹೂ ಕ್ಯಾನ್ ಗಿವ್ ಯು ಅ ವೆರಿ ಈಸಿಯೆಸ್ಟ್ ವೇ ಆಫ್ ಅಪ್ರೋಚಿಂಗ್ ದ ಕಂಪ್ಲೀಟ್ ಇಂಗ್ಲೀಷ್ ಗ್ರಾಮರ್. ಅದನ್ನು ನೋಡೋಣ. ದ ಫಸ್ಟ್ ಥಿಂಗ್ ದಟ್ ವಿಚ್ ಯು ನೀಡ್ ಟು ನೋ ಈಸ್ ವಾಟ್ ಇಸ್ ದಿಸ್ ಪಾರ್ಟ್ಸ್ ಆಫ್ ಸ್ಪೀಚ್. ವಾಟ್ ಆರ್ ದೀಸ್ ಪಾರ್ಟ್ಸ್ ಆಫ್ ಸ್ಪೀಚ್? ನಾವು ಏನು ಮಾತಾಡಿದ್ರು ದಟ್ ಈಸ್ ಕಾಲ್ಡ್ ಆಸ್ ಎ ಸ್ಪೀಚ್. ಆ ಸ್ಪೀಚಲ್ಲಿ ನಮಗೆ ಏನೇನು ಪಾರ್ಟ್ಸ್ಗಳು ಸಿಗ್ತವೆ ಅಂತ ಅನ್ನೋದೇ ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚ್ ಆರ್ 8 in number. ದ್ಯಾಟ್ ವಿಲ್ ಡಿಸ್ಕಸ್ ಇನ್ ಲೇಟರ್ ಕಾನ್ಸೆಪ್ಟ್ಸ್. ಬಟ್ ಇದನ್ನೆಲ್ಲ ಹೇಳಬೇಕು ಅಂತಂದರೆ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಎಲ್ಲ ಸೇರಿ ನಮಗೆ ಒಂದು ಕಾನ್ಸೆಪ್ಟ್ ಬರುತ್ತೆ. ದ್ಯಾಟ್ ಈಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಸೆಂಟೆನ್ಸ್. ವಾಟ್ ಈಸ್ ಅ ಸೆಂಟೆನ್ಸ್ ಫಸ್ಟ್ ನಾವು ತಿಳ್ಕೋಬೇಕು. ಸೆಂಟೆನ್ಸ್ ಇಟ್ ಈಸ್ ಅ ಸೆಟ್ ಆಫ್ ವರ್ಡ್ಸ್. ಇದು ನೆನ್ಪಿಟ್ಕೊಳ್ಳಿ ಫಸ್ಟ್. ಸೆಂಟೆನ್ಸ್ ಈಸ್ ಅ ಸೆಟ್ ಆಫ್ ವರ್ಡ್ಸ್ that gives some some meaningful information. ಅಷ್ಟು ನೆನ್ಪಿಟ್ಕೊಳ್ಳಿ. ಏನು ಸಮ್ ಮೀನಿಂಗ್ಫುಲ್ ಇನ್ಫಾರ್ಮೇಶನ್ ಕೊಡೋ ಸಮ್ ಸೆಟ್ ಆಫ್ ವರ್ಡ್ಸ್ ಈಸ್ ವಾಟ್ ಕಾಲ್ಡ್ ಆಸ್ ಅ ಸೆಂಟೆನ್ಸ್. ಇಷ್ಟು ನೀವು ನೆನ್ಪಿಟ್ಕೊಂಡ್ರೆ ಮುಗ್ದೋಯ್ತು. ಅಗೇನ್ ಐ ಫೀಲ್ ದ್ಯಾಟ್ ಯು ಪೀಪಲ್ ಆರ್ ವಾಚಿಂಗ್ ದೀಸ್ ವಿಡಿಯೋಸ್ ಇನ್ 1.5x speed ಆರ್ 2x speed ಆಲ್ಸೋ, ರೈಟ್? ಆ ಈಗ ಸೆಂಟೆನ್ಸ್ ನೋಡಿದ್ವಿ. ಬಟ್ ಈ ಸೆಂಟೆನ್ಸಲ್ಲಿ ನಮಗೆ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಏನಿರ್ತವೆ ಅಂತ ನಾವು ತಿಳ್ಕೋಬೇಕು. ಇನ್ ಅ ಸೆಂಟೆನ್ಸ್ ಯು ವಿಲ್ ಬಿ ಹ್ಯಾವಿಂಗ್ ಅ ಸಬ್ಜೆಕ್ಟ್. ಇನ್ ಅ ಸೆಂಟೆನ್ಸ್ ಯು ವಿಲ್ ಬಿ ಹ್ಯಾವಿಂಗ್ ಅ ವರ್ಬ್. ಇನ್ ಅ ಸೆಂಟೆನ್ಸ್ ಯು ವಿಲ್ ಬಿ ಹ್ಯಾವಿಂಗ್ ಅನ್
object. This is the basic building block of a sentence. What a sentence is all about ಅಂತಂದ್ರೆ this is a sentence. ಕೆಲವರು ಗೊತ್ತಿರೋರು ಸರ್ ಪ್ರಿಪೋಸಿಷನಲ್ ಆಬ್ಜೆಕ್ಟ್ಸ್ ಬರ್ತಾವಲ್ಲ, ಪ್ರಿಪೋಸಿಷನಲ್ ಫ್ರೇಸ್ಗಳು ಅವೆಲ್ಲ ನೀವು ಹೇಳಿಲ್ವಲ್ಲ ಅಂತ ಹೇಳ್ಬೋದು. ಡೋಂಟ್ ವರಿ, ದಿಸ್ ಇಸ್ ಅ ಸ್ಟಾರ್ಟಿಂಗ್ ಆಫ್ ಅವರ್ ಸಬ್ಜೆಕ್ಟ್. ಇದನ್ನೆಲ್ಲ ಹೇಳ್ತೀನಿ, ಬಟ್ ಯಾವಾಗ ಫಸ್ಟ್ ಒಂದ್ಸಲ ಪಾರ್ಟ್ಸ್ ಆಫ್ ಸ್ಪೀಚ್ ಕಂಪ್ಲೀಟ್ ಆಗಲಿ, ಆಮೇಲೆ ಫ್ರೇಸಸ್ ಕ್ಲಾಸಸ್ ಹೇಳ್ಬಿಟ್ಟು ದೆನ್ ಐ ಆ್ಯಡ್ ಅನ್ ಎಕ್ಸ್ಟೆನ್ಷನ್ ಟು ದಿಸ್, ಸಮಥಿಂಗ್ ಕ್ಯಾನ್ ಬಿ ಆ್ಯಡೆಡ್ ಅಂತ. ದಟ್ ವಿಲ್ ಬಿ ಸೂನ್ ಕಮಿಂಗ್ ವಿದಿನ್ an hour or 1.5 hour, 90 minutes of our discussion from now. Don't worry. Now, see, ಸಬ್ಜೆಕ್ಟ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಕೊಟ್ಟರೆ ಒಂದು ಸೆಂಟೆನ್ಸ್ ಆಗುತ್ತೆ. ಸರಿ ಸರ್, ನೀವು ಸೆಂಟೆನ್ಸ್ ಅಂತ ಹೇಳ್ತಿದ್ದೀರಲ್ಲ, ಪ್ರತಿಯೊಂದು ಸೆಂಟೆನ್ಸಲ್ಲೂ ನಮಗೆ ಈ ಸಬ್ಜೆಕ್ಟ್ಗಳಿರ್ತಾವ, ಪ್ರತಿಯೊಂದು ಸೆಂಟೆನ್ಸ್ಗೆ ವರ್ಬ್ ಇರುತ್ತಾ, ಪ್ರತಿಯೊಂದು ಸೆಂಟೆನ್ಸ್ಗೆ ಆಬ್ಜೆಕ್ಟ್ ಇರುತ್ತಾ? ಇರಲ್ವಲ್ಲ. ಕೆಲವೊಂದು ಶಾರ್ಟ್ ಸೆಂಟೆನ್ಸಸ್ ಇರ್ತವೆ, ಕೆಲವೊಂದು ಲಾಂಗ್ ಸೆಂಟೆನ್ಸಸ್ ಇರ್ತವೆ. ಅವಾಗ ಏನು ಮಾಡೋದು ಸರ್? ಡೋಂಟ್ ವರಿ, ದೇರ್ ಇಸ್ ಒನ್ ಥಿಂಗ್ that which you need to absolutely know. First thing that which you need to know is, ಈ ಸೆಂಟೆನ್ಸಲ್ಲಿ ಒಂದು ಮ್ಯಾಂಡೇಟ್ರಿ ಎಲಿಮೆಂಟ್ ಇದೆ. ವಾಟ್ ಈಸ್ ದಟ್ ಮ್ಯಾಂಡೇಟ್ರಿ ಎಲಿಮೆಂಟ್? that is nothing but a verb. Verb is what? Verb is a kingpin here. ಕಿಂಗ್-ಮೇಕರ್, ರೈಟ್? ಕಿಂಗ್ಪಿನ್ ಅಂದ್ರೆ ಏನು? ಡಿಸೈಡ್ ಮಾಡೋರು ಯಾರು ಅಂತಂದ್ರೆ ವರ್ಬ್. ಅಂದ್ರೆ ಒಂದು ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಇದ್ರು ಇಲ್ಲದೆ ಹೋದ್ರು, ಆಬ್ಜೆಕ್ಟ್ ಇದ್ರು ಇಲ್ಲದೆ ಹೋದ್ರು ನಡೆಯುತ್ತೆ. ಬಟ್ ವರ್ಬ್ ಇಲ್ಲ ಅಂತ ಅಂದಾಗ ಅದು ಸೆಂಟೆನ್ಸೇ ಆಗಲ್ಲ. ದಟ್ ಮೀನ್ಸ್ ವಾಟ್ ಕ್ಯಾನ್ ವಿ ಸೇ ಈಸ್, ಇನ್ ಅ ಸೆಂಟೆನ್ಸ್, ಇಫ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಇಸ್ ದೇರ್, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಇಸ್ ದೇರ್, ಅದನ್ನ ಸೆಂಟೆನ್ಸ್ ಅಂತ ಅನ್ಬಹುದಾ? ಅನ್ಬಹುದು. ಇಫ್ ಇನ್ ಅ ಸೆಂಟೆನ್ಸ್ ಓನ್ಲಿ ಸಬ್ಜೆಕ್ಟ್ ಅಂಡ್ ವರ್ಬ್ ಇಸ್ ದೇರ್, then can I call it as a sentence? If in a sentence only verb plus object is there, can I call it as a sentence? If in a sentence only subject plus object is there, can I call it as a sentence? As I told you earlier, verb is the kingpin. Verb ಇಲ್ಲದೆ ಇರುವಾಗ ನಾವು ಅದನ್ನ ಸೆಂಟೆನ್ಸೇ ಅನ್ಸಲ್ಲ ಅದು. ಯಾಕೆ? ಸಿ, ನೋಡೋಣ ಫಸ್ಟ್. ವೆಲ್ ವಿ ಸಿ ದ ಸೆಂಟೆನ್ಸಸ್ ಯು ವಿಲ್ ಬಿ ನೋಯಿಂಗ್ ಇಟ್. ಬಟ್ ನಿಮ್ಗೆ ಗೊತ್ತಾಗಬೇಕಾಗಿರೋದು ಏನು ಅಂತಂದ್ರೆ, ವರ್ಬ್ ಇಲ್ಲದೆ ಇರುವಾಗ ದಿಸ್ ಇಸ್ ನಾಟ್ ಕಾಲ್ಡ್ ಆಸ್ ಅ ಸೆಂಟೆನ್ಸ್. ವರ್ಬ್ ಇದೆಯಾ? ಎಸ್, ಇಟ್ ಇಸ್ ಅ ಸೆಂಟೆನ್ಸ್. ವರ್ಬ್ ಇದೆಯಾ? ಎಸ್, ಇಟ್ ಇಸ್ ಅ ಸೆಂಟೆನ್ಸ್. ವರ್ಬ್ ಇದೆಯಾ? ಎಸ್, ಇಟ್ ಇಸ್ ಅ ಸೆಂಟೆನ್ಸ್. ವರ್ಬ್ ಇಲ್ಲದೆ ಇರುವಾಗ ಇಟ್ ಈಸ್ ನಾಟ್ ಕಾಲ್ಡ್ ಆಸ್ ಅ ಸೆಂಟೆನ್ಸ್. ಇದೊಂದು ನೆನ್ಪಿಟ್ಕೋಬೇಕು. ಓಕೆ, ವೆರಿ ಗುಡ್. ಈಗ ಫೈನಲಿ ಐ ಕನ್ಕ್ಲೂಡ್ ದಟ್ ಸೆಂಟೆನ್ಸ್ ಅಂದ್ರೆ ಏನು ಅಂತ ನೋಡಿದ್ವಿ, ಗ್ರಾಮರ್ನ ಸ್ಟಾರ್ಟ್ ಮಾಡಿದ್ವಿ. ಲೆಟ್ ಅಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್.